ಹಾಯ್, ಇವತ್ತು ನನ್ನ ಬರ್ತ್ಡೇ. 30 ವರ್ಷ ಆಯಿತು. ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ, ಗಾಡಿ ಬಂತು. ಏನಿಲ್ಲ, ಹೋಟೆಲ್ಗೆ ಹೋಗಿ ಬಿರಿಯಾನಿ ತಿನ್ನುವಂಥದ್ದೇ, ಬಟ್ ಆಗಲಿಲ್ಲ ಇವತ್ತು. ಮೋಸ್ಟ್ಲಿ ನಾಳೆ ಹೋಗ್ತೇನೆ. ಬಟ್ ಇವತ್ತೇನಾದ್ರು ತಿನ್ನಬೇಕಲ್ವಾ, ಸೊ ಅದಕ್ಕೆ ಪಾರ್ಸೆಲ್ ತರಲಿಕ್ಕೆ ಹೋಗುವ. ಮತ್ತು ಹಾಗೆ ಎಸ್ಪೆಷಲಿ ಇನ್ಸ್ಟಾಗ್ರಾಮಲ್ಲಿ ಹುಡುಗರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಈ ಬರ್ತ್ಡೇ ವಿಷಯ ಕೆಲವೊಂದಿದೆ, ಅದ್ರ ಬಗ್ಗೆ ಬೇರೆ ವಿಡಿಯೋ ಮಾಡ್ತೇನೆ ನಾನು. ಓಕೆ, ಹೋಗುವ. ಹಾಯ್, ಈ ತರ ಕರೆಕ್ಟ್ ಕಾಣಿಸ್ತದಲ್ವ? ಇವತ್ತು ನನ್ನ ಬರ್ತ್ಡೇ ಆಕ್ಚುಲಿ. 30 ವರ್ಷ ಆಯ್ತು. ಒಂದು ಗರ್ಲ್ ಫ್ರೆಂಡ್ ಇಲ್ಲ, ಒಂದು ಮದುವೆ ಆಗಿಲ್ಲ, ಏನ್ ಅವಸ್ಥೆ ಅಂತ ಗೊತ್ತಿಲ್ಲ ನಂಗೆ. ಅಜನ್ಮ ವಿರಾಗಿ. ಬುದ್ಧನಿಗೆ ಮದುವೆ ಆಗಿದೆ ಅಲ್ಲ. ನಾನು ಹೇಳಿದಾಗೆ ಇವತ್ತು ಪಾರ್ಸಲ್ ತರ್ಲಿಕ್ಕೆ ಹೋಗ್ತಿದ್ದೇನೆ. ನನ್ಗೆ ನಾನ್ ವೆಜ್, ಆಬ್ವಿಯಸ್ಲಿ ಚಿಕನ್. ಅದನ್ನೇನು ತೋರಿಸುದಿಲ್ಲ, ಬಟ್ ಇವತ್ತದೇ ಇಲ್ಲ. ಬೇರೆ ಪ್ಲಾನ್ ಇತ್ತು ಮಧ್ಯಾಹ್ನ ಹೋಗ್ಬೇಕಂತ. ಅದು ಯಾವ್ದು ಪ್ಲಾನ್ ಆಗಿದ್ದು ಯಾವ್ದು ಆಗುದಿಲ್ಲ, ಯಾಕಂತ ಗೊತ್ತಿಲ್ಲ ನಂಗೆ. ಸಡನ್ ಪ್ಲಾನ್ ಆಗ್ತಲ್ವಾ, ಅದೇ ವರ್ಕ್ ಆಗುದು ಯಾವಾಗ ಕೂಡ. ಹಾಗೆ ಇನ್ನೊಂದು, ನನ್ನ ಚಾನೆಲ್ ಮಾನಿಟೈಸ್ ಆಯ್ತು. ಕೆಲವರಿಗೆ ಅನಿಸ್ಬಹುದು 8 ತಿಂಗಳಲ್ಲೇ ಮಾನಿಟೈಸ್ ಆಯ್ತಂತ. 8 ತಿಂಗಳಲ್ಲ, 8 ವರ್ಷ ಬೇಕಾಯ್ತು. 2016 2016ರಿಂದ 2024, 8 ವರ್ಷದ ನಂತರ ನನ್ನ ಚಾನೆಲ್ ಮಾನಿಟೈಸ್ ಆಯ್ತು. ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡ್ಬೇಕಂತ ಪ್ಲಾನ್ ಇದೆ. ಆದ್ರೆ ಅದಕ್ಕೆ ಸುಮ್ಮನೆ ನಾನು ಹೇಳಿದ ಹಾಗೇನೆ ಅನ್ಸ್ಕ್ರಿಪ್ಟೆಡ್ ರಾ ಫಾರ್ಮೆಟ್ ಅಲ್ಲಿ ವಿಡಿಯೋ ಮಾಡಬಹುದು. ಜನರು ನೋಡಿದ್ದೆ ಅದಕ್ಕೆ ಒಂದು ರೀತಿ. ಇಲ್ಲ, ಸ್ಕ್ರಿಪ್ಟೆಡ್ ಮಾಡಿದ ಅಷ್ಟೊಂದು ಒಳ್ಳೇದಾಗುದಿಲ್ಲ, ಆ ಒರಿಜಿನಾಲಿಟಿ ಇರೋದಿಲ್ಲ, ಅಥೆಂಟಿಸಿಟಿ. ಅದಕ್ಕೆ ಬರ್ತ್ಡೇ ಬಗ್ಗೆ ಒಂದು ಹೇಳ್ಬೇಕಂತ ಹೇಳಿದೆ. ಅದೇನಂದ್ರೆ, ಲಾಸ್ಟ್ 8 ಇಯರ್ಸ್ ಏನಿದೆಯೋ ನನ್ನ ಯಾವುದೇ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ನಿಮ್ಗೆ ಸಿಗೋದಿಲ್ಲ. ನನ್ನ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಫುಟ್ ಪ್ರಿಂಟ್ ಇಲ್ಲ, ನಂದು ಕಂಪ್ಲೀಟ್ಲಿ ಎರೇಸ್ ಆಗಿದೆ. ನನ್ನ ಯಾವುದೇ ಓಲ್ಡ್ ಫೋಟೋಸ್ ಆಗ್ಲಿ, ಅಕೌಂಟ್ಸ್ ಆಗ್ಲಿ, ಯಾವ್ದು ಕೂಡ ಇಲ್ಲ, ಕಂಪ್ಲೀಟ್ಲಿ ಡಿಲೀಟ್ ಆಗೋಗಿದೆ. ಯೂಟ್ಯೂಬ್ಗೆ ಎಂಟ್ರಿ ಮಾಡಿದ್ದೆ ಹೊಸ ಅಕೌಂಟ್ಸ್ ಅಲ್ಲಿ, ಹೊಸ ನಂಬರ್ಸ್, ಹೊಸ ಅಕೌಂಟ್ಸ್ ತಗೊಂಡು. ಅದಕ್ಕೊಂದು ರೀಸನ್ ಇದೆ, ಅದು ಇವಾಗ ಹೇಳುದಿಲ್ಲ, ಮುಂದೆ ಯಾವತ್ತಾದ್ರೂ ಹೇಳ್ತೇನೆ ಆ ರೀಸನ್ ಏನಂತ. ಆವಾಗ ನಾನೇನು ಅಬ್ಸರ್ವ್ ಮಾಡಿದ್ದೇನೆಂದ್ರೆ, ಈಗ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಅಕೌಂಟ್ ಇರ್ತಲ್ವಾ, ಅದರಲ್ಲಿ ನೋಟಿಫಿಕೇಶನ್ ಬರ್ತದೆ ಇವತ್ತು ಬರ್ತ್ಡೇ ಇದೆ ಅಂತ. ಆಗ ತುಂಬಾ ಜನ ವಿಶ್ ಮಾಡ್ತಾರೆ. ಆದ್ರೆ ಯಾವಾಗ ಅಲ್ಲಿ ನೋಟಿಫಿಕೇಶನ್ ಬರೋದಿಲ್ಲ ಜನರಿಗೆ, ನೆನಪಿಟ್ಕೊಂಡು ವಿಶ್ ಮಾಡೋರು ತುಂಬಾ ಕಡಿಮೆ. ಇಟ್ಸ್ ರೇರ್ ಆಕ್ಚುಲಿ. ನನ್ನ ಕೇಸಲ್ಲಿ ಹೇಳ್ಬೇಕಾದ್ರೆ, ನನ್ನೊಬ್ಬ ಫ್ರೆಂಡ್ ಇದ್ದಾನೆ, ಚೈಲ್ಡ್ಹುಡ್ ಫ್ರೆಂಡ್. ಅವ ಪ್ರತಿ ವರ್ಷ ಮಾಡ್ತಾನೆ, ಅವನಿಗೆ ನೆನಪಿರುತ್ತೆ. ಇನ್ನೊಬ್ಳು ಫ್ರೆಂಡ್ ಇದ್ಲು, ಅವಳು ಕೂಡ ಮಾಡ್ತಿದ್ಲು. ಈ ವರ್ಷ ಮಾಡಿದಾಳೆ, ಸ್ವಲ್ಪ ವರ್ಷ, 2-3 ವರ್ಷ ಮಾಡ್ಲಿಲ್ಲ. ಅವಳ ನಂಬರ್ ಎಲ್ಲ ಡಿಲೀಟ್ ಆಗಿತ್ತಂತೆ, ಫೋನ್ ಎಲ್ಲ. ಮತ್ತೆ ಇನ್ನು ನನ್ನ ಕೆಲವು ಫ್ರೆಂಡ್ಸ್ ಇದ್ರು, ಇಂಜಿನಿಯರಿಂಗ್ ಫ್ರೆಂಡ್ಸ್. ಯಾವ ರೀತಿ ಅಂದ್ರೆ, ನಾವು ಯಾವತ್ತು ಕೂಡ ಈ ಹ್ಯಾಪಿ ಬರ್ತ್ಡೇ ಅದೆಲ್ಲ ಅಷ್ಟನ್ನು ನಾವು ತಗೊಂಡದ್ದಲ್ಲ, ಸೀರಿಯಸ್ ಆಗಿ ತಗೊಂಡಿಲ್ಲ. ಬಟ್ ನಾನು ಹೇಳಿದ್ದೆ ಆಕ್ಚುಲಿ. ಈಗ ನೀವು ನೋಡಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಇದು ತುಂಬಾ ಟ್ರೆಂಡಿಂಗ್ ಆಗ್ತದೆ. ಬರ್ತ್ಡೇ ದಿನ ಯಾರು ವಿಶ್ ಮಾಡಿಲ್ಲ ಅಂದ್ರೆ ಸ್ಟೇಟಸ್ ಹಾಕಿ ಒಂಥರ ಡಿಪ್ರೆಸ್ಡ್ ಆಗೋದು, ಲೋನ್ಲಿನೆಸ್ ಫೀಲ್ ಮಾಡೋದು. ಆ ತರ ಏನಾದ್ರೂ ಇದ್ದೆ, ನಾನು ಸಿಂಪಲ್ ಸೊಲ್ಯೂಷನ್ ಹೇಳ್ತೇನೆ. ಏನಿಲ್ಲ, ನೀವೇ ಹೋಗಿ ಮೂವೀಸ್ ಹೋಗೋದು ಕಷ್ಟ. ತುಂಬಾ ಜನರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಮೂವೀಸ್ಗೆಲ್ಲ. ರೆಸ್ಟೋರೆಂಟ್ ಹೋಗಿ ನಿಮ್ಗೆ ಬೇಕಾದ ಫುಡ್ ತಿನ್ನಿ, ಇಲ್ಲ ಹೇಳಿದಾಗೆ ಮೂವಿ ಕೂಡ ಹೋಗ್ಬೋದು, ನಿಮ್ಮ ಇಷ್ಟ. ಎಲ್ಲರೂ ನೋಡ್ತಿದ್ದಾರೆ ಇವ ಯಾರು ಹೊಸ ವ್ಲಾಗರ್ ಬಂದಿದ್ದಾನೆ ಅಂತ. ಅಥವಾ ಟ್ರಿಪ್ಗೆ ಹೋಗಿ, 1 ಡೇ ಟ್ರಿಪ್ಗೆ ನಿಮ್ಮನ್ನ ನೀವೇ ಡೇಟಿಗೆ ಕರ್ಕೊಂಡು ಹೋಗಿ. ಡೇಟ್ ಅಂದ್ರೆ ಲಂಚ್ ಇರ್ಬೋದು, ಡಿನ್ನರ್ ಇರ್ಬೋದು, ನಿಮ್ಮ ಇಷ್ಟ. ಹೊಸ ಡ್ರೆಸ್ ತಗೊಳ್ಳಿ, ಡೂ ಸಮಥಿಂಗ್ ದಟ್ ಯು ಲವ್, ಸೆಲ್ಫ್ ಲವ್. ಅದು ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ದರಿದ್ರ ರೀಲ್ಸ್ ನೋಡಿ ಸೆಲ್ಫ್ ಪಿಟಿ, ಒಂಥರ ಸೆಲ್ಫ್ ವಿಕ್ಟಿಮೈಸೇಷನ್ ಮಾಡ್ಕೊಂಡು ಸ್ಟ್ರೆಸ್ ವರಿ ಮಾಡ್ಕೊಂಡ್ರೆ ಏನೂ ಯೂಸ್ ಇಲ್ಲ. ನಾನು ಮಾಡಿದ್ದೇನೆ, ಬಟ್ ನನಗೆ ಆಮೇಲೆ ಗೊತ್ತಾಯ್ತು, ರಿಯಲೈಸ್ ಆಯ್ತು. ಇಲ್ಲಿ ಇದಾಕಿದ್ದಾರೆ ಮಾರೆ, ಕರ್ಮ, ರೈಲ್ವೆ ಗೇಟ್ ಹಾಕಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಈ ತರ ರೀಲ್ಸ್ ಎಲ್ಲ ನೋಡಿ ಡಿಪ್ರೆಸ್ಡ್, ಲೋನ್ಲಿ ಎಲ್ಲ ಆಗ್ಬೇಡಿ. ಅದಕ್ಕೆ ನಾನು ಹೇಳಿದಾಗೆ, ಗೋ ಔಟ್, ಹ್ಯಾವ್ ಅ ಗ್ರೇಟ್ ಮೀಲ್, ಮೂವಿ ನೋಡಿ. ಅದೇ ಹೇಳಲಿಕ್ಕಿತ್ತು. ಲಾಸ್ಟ್ ಒಂದು 8 ಇಯರ್ಸ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದ ಅದೊಂದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಬರ್ತ್ಡೇ ಇಲ್ಲ ಅಂದ್ರೆ ಯಾರು ಕೂಡ ಯಾರಿಗೆ ನೆನಪೇ ಇರೋದಿಲ್ಲ ನಿಮ್ಮ ಬರ್ತ್ಡೇ ಇದೆ ಅಂತ. ಬರ್ತ್ಡೇ ಬಗ್ಗೆ ಇನ್ನೊಂದೇನಂದ್ರೆ, ಈಗ ನನಗೆ 30 ವರ್ಷ ಆಯ್ತು. 30 ವರ್ಷ ಅಂದ್ರೆ 30 ವರ್ಷ ಹೋಯ್ತದು, ಅದು ಇನ್ನು ಯಾವತ್ತೂ ಬರೋದಿಲ್ಲ. ಅವನ ಹೆಸರು ನೆನಪು ಹೋಯ್ತು ನಂಗೆ, ಎಪಿಕ್ಟೀಟಸ್ ಅನ್ಸುತ್ತೆ, ಇನ್ನೊಬ್ನ ಯಾರು. ಸ್ಟಾಯಿಸಿಸಮ್ ಅಲ್ಲಿ ಒಂದು ಲೆಸನ್ ಇದೆ, ಅದೇನಂದ್ರೆ, ಡೆತ್ ಇಸ್ ನಾಟ್ ಸಮಥಿಂಗ್ ದಟ್ ಇಸ್ ಗೋನಾ ಹ್ಯಾಪನ್ ಇನ್ ಫ್ಯೂಚರ್, ಇಟ್ಸ್ ಹ್ಯಾಪನಿಂಗ್ ಎವ್ರಿ ಸೆಕೆಂಡ್. ಅಂದ್ರೆ ಈಗ ಈ ಒಂದು ಸೆಕೆಂಡ್, ಸೆಕೆಂಡ್ ಹೋಯ್ತು, ಹೋದ ಕ್ಷಣ ಹೋಯ್ತು, ಅಲ್ಲಿ ಹಿಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಇರೋದು ಈ ಒಂದು ಸೆಕೆಂಡ್ ಮಾತ್ರ. ಮುಂದಿನ ಸೆಕೆಂಡ್ ಬರ್ತದಿಲ್ಲೋ ಗೊತ್ತಿಲ್ಲ. ಸೊ ಲಿವ್ ಇನ್ ದ ಪ್ರೆಸೆಂಟ್. ಆ ರೀತಿ ನೋಡ್ಲಿಕ್ಕೆ ಹೋದ್ರೆ 30 ವರ್ಷದಲ್ಲಿ ನನ್ಗೆ ಬೇಕಾದ ಹಾಗೆ ನಾನು ಬದುಕಿದ್ದ ಅನ್ನೋ ಪ್ರಶ್ನೆ ಬರುತ್ತೆ. ಟು ಸಮ್ ಎಕ್ಸ್ಟೆಂಟ್ ಎಸ್, ಬಟ್ ಕೆಲವೊಂದು ಇನ್ನೂ ಬೆಟರ್ ಆಗ್ಬಹುದಿತ್ತು, ಆಗ್ಲಿಲ್ಲ. ಬಟ್ ಇಟ್ಸ್ ಓಕೆ, ಲೆಸನ್ಸ್ ಲರ್ನ್ಡ್. ಅದೇ ಲೆಸನ್ ಒಂದು, ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಮತ್ತೆ ಇದನ್ನು ಕೂಡ ಹೇಳಬೇಕು, ಕೆಲವರು ಅದೇ ಒಂದು 8 ವರ್ಷದಲ್ಲಿ ನಾನು ಬದುಕಿದ್ದೇನ ಇಲ್ಲೋ ಅಂತಾನು ಕೇಳಲಿಲ್ಲ, ಒಂದು ಹಾಯ್ ಅಂತ ಮಾಡಿದವರು. ನನ್ನ ಯೂಟ್ಯೂಬ್ ಚಾನಲ್ಗೆ ನೋಡಿ 1700 ಸಬ್ಸ್ಕ್ರೈಬರ್ ಆದ್ರು. ಫೇಮ್ ಬೇಸಿಕಲಿ, ಒಂದ್ಸಲ ನಿಮ್ಗೆ ಫೇಮ್ ಬಂತು ಸ್ವಲ್ಪ ಅಂದ್ರೆ, ಆವಾಗ ಎಲ್ಲರೂ ಬರ್ತಾರೆ ನಿಮ್ಮ ಹತ್ರ. ಕೆಲವರು, ಎಲ್ಲರಲ್ಲ, ಮೊದಲೇ ಪರಿಚಯದವರ ಬಗ್ಗೆ ಹೇಳ್ತಿರೋದು ನಾನು, ಸ್ಟ್ರೇಂಜರ್ಸ್ ಬಗ್ಗೆ ಅಲ್ಲ. ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ನಾನು ಒಳ್ಳೆ ವಿಡಿಯೋಸೇ ಮಾಡ್ತೇನೆ, ಇನ್ಫಾರ್ಮೇಟಿವ್ ವಿಡಿಯೋಸೇ ಮಾಡ್ತೇನೆ ನಾನು ಇನ್ ಮುಂದೆ. ಅದು ಮಾತ್ರ ಅಲ್ಲ, ವ್ಲಾಗ್ಸ್ ಕೂಡ ಹಾಕ್ತೇನೆ. ಅದ್ರ ಜೊತೆಗೆ ಇದು ಕೂಡ ಏನಾದ್ರೂ ಒಂದು ಹೆಲ್ಪ್ ಆಗ್ಬೇಕು ಯಾರಿಗಾದ್ರೂ ಅಂತ ವಿಡಿಯೋಸ್. ಸೊ ನೀವು ಕೂಡ ಅಷ್ಟೇ, ಆ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಕೆಲವೊಂದು ಪೇಜಸ್ ಎಲ್ಲ ಬರುತ್ತೆ, ಅದೇ ರೀತಿ ಒಂದು ಸ್ಯಾಡ್ ರೀಲ್ಸ್ ಅದನ್ನೆಲ್ಲ ಪೋಸ್ಟ್ ಮಾಡ್ತಾ ಇರ್ತಾರೆ. ಆ ರೀತಿ ಪೋಸ್ಟ್ ಮಾಡಿ ವಿಡಿಯೋಸ್, ನಿಮ್ಮ ಇನ್ಸೆಕ್ಯೂರಿಟಿ ಏನಿದೆ, ನಿಮ್ಮ ಪ್ರಾಬ್ಲಮ್ಸ್ ಏನಿದೆ, ಅದನ್ನ ಯೂಸ್ ಮಾಡಿ ಅವರು ಲಕ್ಷಗಟ್ಟಲೆ ಮಾಡ್ತಾರೆ ಮನೇಲಿ ಕುತ್ಕೊಂಡು, ಏಜೆನ್ಸಿ ಎಲ್ಲ ಸ್ಟಾರ್ಟ್ ಮಾಡಿ. ಸೊ ಅದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡಬೇಡಿ, ಡೋಂಟ್ ಫಾಲ್ ಫಾರ್ ದಟ್. ನಾನು ಬಿದ್ದಿದ್ದೆ ಅದಕ್ಕೆ
ಓಕೆ, ಬಟ್ ಇವಾಗ ಆಮೇಲೆ ಗೊತ್ತಾಯ್ತು ನಂಗೆ ಅದೆಲ್ಲ ಒಂಥರ ಗೇಮ್ ಅಂತ. ನನ್ನ ಗೋಲ್ ಅದೇ, ಪ್ರತಿಯೊಂದು ಸೆಕೆಂಡ್ ಅನ್ನು ಕೂಡ ನಾನು ಲೀವ್ ಮಾಡಬೇಕು, ಲೀವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಐ ವಾಂಟ್ ಟು ಲೀವ್ ಲೈಫ್ ದ ವೇ ಐ ವಾಂಟ್ ಟು ಲೀವ್. ಬೇರೆಯವರು ಹೇಳಿದ ರೀತಿ ಅಲ್ಲ, ಸೊಸೈಟಿ ಹೇಳಿದ ರೀತಿ ಅಲ್ಲ, ನನಗೆ ಬೇಕಾದಾಗೆ ಬದುಕಬೇಕು. ನೀವು ಕೂಡ ಅಷ್ಟೇ, ಕಷ್ಟ ಅದು ಎಲ್ರಿಗೂ ಆಗುದಿಲ್ಲ, ಬಟ್ ಟ್ರೈ ಮಾಡಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. @daavinash THEAVVINASH ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಇಂಗ್ಲಿಷ್ ಚಾನಲ್ ಕೂಡ ಇದೆ. ಅದೆಲ್ಲ ಅಷ್ಟೊಂದು ವಿಡಿಯೋಸ್ ಹಾಕ್ಲಿಲ್ಲ, ರೈಲ್ ಬಂತು. ನಿಮ್ಗೆ ಅರ್ಥ ಆಗ್ತಂದ್ರೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೈನ್ ಇವತ್ತು ನನ್ನ ಬರ್ತ್ಡೇ, ರೈಲ್ ಹೋಗ್ತಾ ಉಂಟು. ಒನ್ಸ್ ಅಗೈನ್ ಥ್ಯಾಂಕ್ ಯು. ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗುವ. ಬಾಯ್.